ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡಿ ಫ್ರೆಂಡ್ಸ್, ನಾವು ಪುನಃ ಹೊರಗಡೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಬೇರೆ ರಜಾ ಇದೆ, ಸೊ ಎಲ್ಲಾದರೂ ಹೋಗ್ತಾ ಇರೋದು ನಾನು, ಮಕ್ಕಳು ಮತ್ತು ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ನೋಡಿ ಹೊರಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾನು ಒಂದು ಸರಿ ತೋರಿಸಿದ್ದೀನಿ, ಕಾರ್ ಟೆಸ್ಟ್ ಡ್ರೈವ್ಗೆ ಅಂತ ಹೋಗಿ ನಾವು ಏನೇನೆಲ್ಲ ಮಾಡಿದ್ವಿ ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಅಷ್ಟೇ ನಾವು ಕಾರನ್ನು ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಅಂತಲೇ ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿನೂ ಕೂಡ ನಾವು ಮತ್ತೆ ಎಲ್ಲಿ ಹೋದ್ವಿ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನೋಡಿ, ಬೇರೆ ಬೇರೆ ಕಾರ್ಗಳನ್ನೆಲ್ಲ ನಾವು ಟೆಸ್ಟ್ ಡ್ರೈವ್ ಮಾಡಿ ನೋಡ್ತಾ ಇದ್ವಿ, ಯಾವ ಕಾರ್ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನಮಗೆ 7 ಸೀಟರ್ ಕಾರ್ ಬೇಕಾಗಿತ್ತು. ಸೊ ಈ ರೀತಿ ನೋಡಿ ನಾವು ಟೆಸ್ಟ್ ಡ್ರೈವ್ಗೆ ಬಂದಿದ್ದೀವಿ. ನೋಡಿ, ಕಾರ್ ಟೆಸ್ಟ್ ಡ್ರೈವ್ ಎಲ್ಲ ನೋಡ್ಕೊಂಡಾದಮೇಲೆ ನಾವು ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಎಲ್ಲಿ ಬಂದಿದ್ದೀವಿ ಅಂತ ನೋಡಿ, ಇವತ್ತು ನಾನು ಫುಡ್ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ದ ಹೌಸ್ ಹೇಳುವಂಥ ಹೋಟೆಲ್ಗೆ ಈಗ ನಾವು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಚೆನ್ನಾಗಿ ಗೂಗಲ್ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ನೋಡಿಕೊಂಡು ಈಗ ನಾವು ಬರ್ತಾ ಇದ್ದೀವಿ. ಮತ್ತು ಫುಡ್ ಹೇಗಿದೆ ಅಂತ ನಾನು ಫುಡ್ಡನ್ನು 1 by 1 ಟೇಸ್ಟ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾವು ದ ಹನ್ಸ್ ಹೋಟೆಲ್ನಲ್ಲಿ ದ ಲೋಟಸ್ ಹೇಳುವಂಥ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಫುಡ್ ರಿವ್ಯೂನ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ಒಂದು ವಿಷಯನ ಈ ಹೋಟೆಲ್ ಬಗ್ಗೆ ನಾನು ಲಾಸ್ಟಲ್ಲಿ ನಿಮಗೆ ಹೇಳಲೇಬೇಕು. ನೋಡಿ, ಈ ರೀತಿ ಒಳಗಡೆ ಎಲ್ಲ ಫುಲ್ಲು ಲೋಟಸ್ ಥರ ಎಲ್ಲ ಪೇಂಟಿಂಗ್ಗಳೆಲ್ಲ ಇದ್ವು, ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ನೀವೇ ನೋಡ್ತಾ ಇರ್ಬೋದು. ನೋಡಿ, ದಿ ಲೋಟಸ್ ರೆಸ್ಟೋರೆಂಟ್ನ ಮೆನುನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಇದೆ. ವೆಜ್ ಆ್ಯಕ್ಚುಲಿ ಸಪ್ರೇಟಾಗಿ ಇತ್ತಂತೆ, ಬಟ್ ಇವಾಗಷ್ಟೇ ಅದು ಇತ್ತೀಚೆಗೆ ಕ್ಲೋಸ್ ಆಗಿದೆ. ಮತ್ತು ಸ್ವಲ್ಪ ದಿನದಲ್ಲೇ ಅದನ್ನು ಓಪನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ವೆಜ್ ಆಪ್ಷನ್ ಕೂಡ ತುಂಬ ಇದೆ, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿಗಳಿವೆ. ಮತ್ತು ಎಲ್ಲನೂ 150 ರೇಂಜಿಂದ, ಅಂದರೆ ಗ್ರೇವೀಸ್ ಇವೆಲ್ಲ 250, 300 ಆ ರೇಂಜಲ್ಲಿ ಇದ್ವು. ಎಲ್ಲ ರೇಂಜಲ್ಲೂ ಇದೆ, ಬಟ್ ನಾವು ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾವು ಕ್ರೀಮಿ ಟೊಮ್ಯಾಟೊ
ಟೊಮೆಟೊ ಸೂಪನ್ನು ತೊಗೊಂಡಿದ್ದೀವಿ. ಸೃಜನ್ಗೆ ಈ ಸೂಪು ತುಂಬ ಇಷ್ಟ. ಸೊ ಎಲ್ಲ ಕಡೆನೂ ನಾವು ಫಸ್ಟ್ ಈ ಸೂಪನ್ನು ತೊಗೊಳ್ತಾ ಇದ್ದೀವಿ. ಮತ್ತೇನಂದರೆ ಇದು ಟ್ರೆಡಿಷ್ನಲ್ ಚೈನೀಸ್ ಸೂಪ್ನಲ್ಲಿ ನಾವು ವೆಜ್ ಮೆಂಚಾವ್ ಸೂಪನ್ನು ತೊಗೊಂಡ್ವಿ. ಆ್ಯಕ್ಚುಲಿ ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು. ಹಾಗೆ ನೋಡಿ ಮೇಲ್ಗಡೆಯಿಂದ ಸಮ್ ನೂಡಲ್ಸನ್ನು ಕೊಟ್ಟಿದ್ರು. ಅದರ ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಳ್ಳೋದಕ್ಕೆ ಡ್ರೈ ನೂಡಲ್ಸ್ ಥರ ಅದು ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಟೊಮೆಟೊ ಸೂಪ್ ಕೂಡ ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು. ತುಂಬ ಕ್ರೀಮಿಯಾಗಿತ್ತು, ಥಿಕ್ಕಾಗಿತ್ತು, ಚೆನ್ನಾಗಿತ್ತು. ಮತ್ತು ಇದು ನೋಡಿ ತಂದೂರಿ ಆಲೂ ಹಿಂಗ್ವಾಲ್ ಅಂತ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಇದನ್ನು ತಿಂತಾ ಇರೋದು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತೇನಂದರೆ ಇದು ಬೇಬಿಕಾರ್ನ್ ಮಂಚೂರಿನ ತೊಗೊಂಡ್ವಿ. ಎರಡೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಇದು ಗ್ರೀನ್ ಚಟ್ನಿ ಮತ್ತು ಸಾಸ್ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಈ ಕುಕುಂಬರಲ್ಲಿ ಕೂಡ ಎಷ್ಟು ಚೆನ್ನಾಗಿ ಈ ರೀತಿ ಡೆಕೋರೇಟ್ ಮಾಡಿದರು ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಈ ರೀತಿ ತುಂಬ ಅಟ್ರ್ಯಾಕ್ಟಿವ್ ಆಗಿದ್ದರೆ ನಮಗೆ ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ. ಸೊ ಇದೆಲ್ಲ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಫ್ರೆಂಡ್ಸ್, ನಾನು ಹುಬ್ಳಿನಲ್ಲಿರುವಂಥ ಕೆಲವಷ್ಟು ರೆಸ್ಟೋರೆಂಟ್ಗಳನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲನೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ. ಯಾವ ಹೋಟೆಲ್ನಲ್ಲಿ ಯಾವ್ದು ಚೆನ್ನಾಗಿತ್ತು ಅಂತ ಕೂಡ ನಾನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಕ್ಸಾಂಪಲ್ ಅಂದರೆ ದ ಪ್ರೆಸಿಡೆಂಟ್ ತೋರಿಸ್ಕೊಟ್ಟಿದ್ದೀನಿ, ದ ಗುಫಾ, ಮತ್ತು ದ ಓಕ್ಸು, ಮತ್ತು ಲೀಲಾವತಿ ಪ್ಯಾಲೇಸ್, ಹೀಗೆ ತುಂಬ ಅಂದರೆ ಆಲ್ಮೋಸ್ಟ್ ಎಲ್ಲ ಹೋಟೆಲ್ದು ಒಳ್ಳೊಳ್ಳೆ ರಿವ್ಯೂಸನ್ನು ನಾನು ಕೊಟ್ಟಿದ್ದೀನಿ. ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೆಲವೊಂದು ಲಿಂಕನ್ನು ಹಾಕಿರ್ತೀನಿ. ಹಾಗೆ ನೋಡಿ ದಮ್ ಆಲೂನ ತೊಗೊಂಡಿದ್ವಿ ನಾವು. ಇದು ಅಷ್ಟೇ ವೆರಿ ಟೇಸ್ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್. ವೆರಿ ಅಂದರೆ ವೆರಿ ಟೇಸ್ಟಿ. ನಮಗೆಲ್ರಿಗೂ ತುಂಬ ಇಷ್ಟ ಆಯಿತು. ಅಂದರೆ ಎಷ್ಟು ಅದು ಹಲ್ಕ ಇತ್ತು ಗೊತ್ತಾ, ತುಂಬ ಹಗೂರವಾಗಿತ್ತು. ಆ ಗ್ರೇವಿ ಹೇಗೆ ಮಾಡಿದ್ದಾರೆ ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಹಾಗೆ ಎಲ್ಲ ಬಟರ್ ಕುಲ್ಚಾ ಮತ್ತು ಓನಿಯನ್ ಕುಲ್ಚಾ, ಪನ್ನೀರ್ ಪರಾಟ ಮತ್ತು ಆಲೂ ಪರಾಟ ಎಲ್ಲ ತೊಗೊಂಡ್ವಿ ನಾವು. ಎಲ್ಲನೂ ತಿಂತಾಯಿದ್ವಿ. ವೆರಿ ಟೇಸ್ಟಿ. ಆ್ಯಕ್ಚುಲಿ ಈ ರೆಸ್ಟೋರೆಂಟ್ನಲ್ಲಿ ಎಲ್ಲ ಐಟಮ್ಗೂ ನಾವು ಇಷ್ಟರವರೆಗೆ ಏನೇನು ಐಟಮ್ ತೊಗೊಂಡಿದ್ದೀವಿ ಅಲ್ವಾ, ಎಲ್ಲ ಐಟಮ್ಗೂ ನಾವು 5ಗೆ 5 ಸ್ಟಾರನ್ನು ಕೊಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ತಿಂದಿರೋದ್ರಲ್ಲೇ ಇದು ಎಲ್ಲ ಐಟಮ್ಗೂ 5ಗೆ 5 ಸ್ಟಾರ್ ಸಿಗ್ತಾ ಇರೋದು ಇದೇ ಫಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ತೊಗೊಂಡಿದ್ದೀವಿ. ವೆರಿ ಟೇಸ್ಟಿ. 5ಗೆ 5 ಸ್ಟಾರ್ ಈ ರೆಸ್ಟೋರೆಂಟ್ಗೆ ನಾವು ಕೊಡ್ತಾ ಇದ್ದೀವಿ. ಮತ್ತು ನಾವು ಇನ್ನೊಂದು ದಿನ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಕೂಡ ಬರಬೇಕಂತ ಇದ್ದೀವಿ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಅಂತ ಕೇಳಿದ್ದೀವಿ. ಸೊ ಇನ್ನೊಂದು ಸರಿ ನಾವು ಇಲ್ಲಿ ಬಂದಾಗ ಬ್ರೇಕ್ಫಾಸ್ಟ್ಗೆ ಬರ್ತಾ ಇದ್ದೀವಿ. ಮತ್ತು ಹುಬ್ಳಿನಲ್ಲಿ ಬ್ರೇಕ್ಫಾಸ್ಟ್ಗೆ ಕೆನರಾ ಹೋಟೆಲ್ ಕೂಡ ತುಂಬ ಟೇಸ್ಟಿಯಾಗಿದೆ. ಪೂರಿ ಅಂತೂ ಅಲ್ಲಿ ತುಂಬ ಸಖತ್ತಾಗಿದೆ. ಹಾಗೆ ನೋಡಿ ನಾವು ಊಟನೆಲ್ಲ ಮುಗಿಸ್ಕೊಂಡು ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತು ಫ್ರೆಂಡ್ಸ್, ನನ್ನ ಮಗಂದು ಅಷ್ಟೇ ಗುಬ್ಬೀಸ್ ವ್ಲಾಗ್ಸ್ ಅಂತ ಒಂದು ಚಾನಲ್ ಇದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಹೋಟೆಲ್ ರಿವ್ಯೂ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.